ಅಲ್ಲ ಸರ್, ಈಗ ಎಷ್ಟು ಹಳ್ಳಿ ಅವ್ರು ಹಾಕ್ತಾರೆ ಹಾಲು ಇಲ್ಲಿಗೆ? ಒಟ್ಟು ನಮ್ದು ಪಾಯಿಂಟ್ ಸೇರಿಸಿ 4 ಹಳ್ಳಿ ಹಾಕ್ತಾರೆ. 4 ಹಳ್ಳಿ ನಿಮ್ ಡೈರಿಗೆ ಬಂದ್ ಹಾಕ್ತಾರೆ. ಅವ್ರು ನಮ್ಮ ಡೈರಿಗೆ ಬಂದು ಹಾಕ್ತಾರೆ. ದಿನಕ್ಕೆ ಎಷ್ಟು ಲೀಟರ್ ಹಾಕ್ತೀರಿ ಹಾಲ್ನ? ನಮ್ಮೂರಲ್ಲಿ ಬಂದು 1750 ಲೀಟರ್ ಹಾಲಾಗುತ್ತೆ. ಒಟ್ಟು 4 ಹಳ್ಳಿಯಿಂದ 5500 ಲೀಟರ್ ಆಗುತ್ತೆ. 4 ಹಳ್ಳಿಯಿಂದ 5500 ಲೀಟರ್, 5,500 5 ವರ್ಷ ಲೀಟರ್ ಇಷ್ಟು ಹಾಕ್ತೀವಿ ದಿನಕ್ಕೆ ನೀವು ಹೇಳ್ತಾ ಇರೋದು? ಓಕೆ. ಇಲ್ಲಿಂದ ಬೆಂಗಳೂರಿಗೆ ಈ ಬಿಡದಿ ಅಂತ ಏನ್ ಹೇಳ್ತೀವಿ, ಒಂದ್ ಮುಕ್ಕಾಲ್ ಭಾಗ ನೀವೇನ ಹಾಲು ಕೊಡೋದು? ಹೌದೌದು, ಮುಕ್ಕಾಲು ಭಾಗ ನಾವೇ. ರಾಮನಗರ ತಾಲೂಕಲ್ಲಿ ನಮ್ದು ಬಿಡದಿ ಹೋಬಳಿಲಿ ಅರ್ಧ ಹಾಲು ಹಾಕ್ತೀವಿ. ಸೊ ತಿಂಗಳಿಗೆ ಎಷ್ಟು ಲಕ್ಷ ಲೀಟರ್ ಹಾಕ್ತೀರಿ ಹಾಲು? ನಮ್ದು 2 ಪಂಚಾಯತಿಂದಾನೆ 6 ಲಕ್ಷ ಲೀಟರ್ ಆಗುತ್ತೆ. 6 ಲಕ್ಷ ಲೀಟರ್. ಓಕೆ, ಒಂದಷ್ಟು ರೈತರನ್ನ ಮಾತಾಡ್ಸೋಣ. ತಾತ, ಎಷ್ಟು ಲೀಟರ್ ಹಾಲು ಹಾಕ್ತೀರಿ ದಿನಕ್ಕೆ ನೀವು? ಎಷ್ಟು ಹಸ ಇದಾವೆ? ಹಸ್ಗಳು 6 6 ಹಸ. ಕರೆಯೋ 3, ಫಲವಾಗಿರೋ 3. ಕರೆ ಹಾಕಂಗಾಗಿರೋ 3 ಹಾಲು ಕರಿತೀರಿ 3 ಹಸಿಂದು. ಎಷ್ಟು ಲೀಟ್ರು? 20 ಲೀಟರ್ ಬರ್ತದೆ ದಿನಕ್ಕೆ. 20 ಲೀಟರ್ ಒಂದ್ ಹೊತ್ತಿಗೆ 2 ಹೊತ್ತಿಗೆ? ಒಂದೊತ್ತಿಗೆ ದಿನಕ್ಕೆ 40 ಲೀಟರ್ ಹಾಲು ಹಾಕ್ತೀರ ತಾತ? ಹಾಕ್ತೀನಿ. ಭೂಮಿ ಇಲ್ಲ, ಅದೆಲ್ಲ ಹೊಸಿಯದೆ ಅವ್ರ ಹತ್ರೊಳಗೆ ಇದ್ ಮಾಡ್ಕೊಂಡು ಜೀವನ ಮಾಡ್ತಾ ಇದೀನಿ ತಾಯಿ. ಈಗ ಮತ್ತಿರೋ ಭೂಮಿ ತಗೊಂಡು ಹಸ ಕರ ಎಲ್ಲಿ ಕಟ್ಕಂತೀರಿ? ಅವ್ರ ಭೂಮಿ ಅಂತಾನೆ ಹೇಳ್ತಾ ಇರೋದು. ಬಟ್ ಬೇಕು ಅಂತವ್ರಲ್ಲ ಅವರು. ಯಾರು ಅವ್ರು ಬೇಕು ಅಂದ್ರೆ ಯಾರೋ ಕೊಟ್ಕೊಳ್ಳಿ, ನಮಗ್ ಬೇಡ, ನಾನು ಜೀವನ ಮಾಡ್ಬೇಕು. ನಾನು ಯಾಕೆ ಕೆಲ್ಸಕ್ಕೆ ಸೇರ್ಸ್ಕೋತಾರೆ? ಬಾತ್ರೂಮ್ಗೂ ಸೇರ್ಸ್ಕೊಳಲ್ಲ, ಕಸ ಗುಡ್ಸಕ್ಕೂ ಸೇರ್ಸ್ಕೊಳಲ್ಲ, ಹೋಗೋ ಎಲ್ಲ ನಾ ಸಾಯಿ ಅಂತಾರೆ. ಅಲ್ಲ ಕಣ್ತಾತ, ಈಗ ಎಕರೆಗೆ ಎಷ್ಟು ಅಥವಾ ಕುಂಟೆಗೆ ಎಷ್ಟು ದುಡ್ಡು ಕೊಡ್ತೀವಿ ಅಂತಾರಲ್ಲ, ತಾನ್ ಮತ್ ನೆಮ್ಮದಿಯಾಗಿರು ಮನೇಲಿ. ಯಾಕೆ ಆ ದುಡ್ಡು ಎಷ್ಟು ದಿನ ಬರ್ತದೆ? ಕುತ್ಕೊಂಡ್ ತಿನ್ನವನಿಗೆ ಕೊಡ್ಕೆ ಒಂದ್ ಸಾಲಲ್ಲ ಅಂತಾರಲ್ಲ, ಹಂಗೆ. ಜನ ಹೆಣ್ಮಕ್ಳವ್ರೆ ಅದ್ರೊಳಗೆ ನಾನು ಕೊಡು ಅಂತ ಬರ್ತಾರೆ. ಗಂಡು ಮಕ್ಳಿಲ್ಲ, ಆಮೇಲೆ ಕೊಟ್ಬಿಟ್ಟು ನಾನೇನ್ ಮಾಡ್ಲಿ? ಕೊಡಲ್ ನೀನು ಹಂಗಾರೆ? ಕೊಡಾಕಿಲ್ಲ. 8 ಕುಂಟೆ ದಿನಕ್ಕೆ 40 ಲೀಟರ್ ಹಾಲು ಹಾಕ್ತೀರಿ ಹಂಗಾರೆ? ಎಷ್ಟು ತಿಂಗಳಿಗೆ ಎಷ್ಟು ಬರ್ತಿದೆ ತಾತ? ತಿಂಗಳಿಗೆ ಬರ್ತದೆ ಒಂದು 20-45 ಸಾವಿರ ಬರ್ತದೆ. ತಾತ, ನೀನು ಹಳ್ಳಿ 45,000 ದುಡಿತೀಯಾ ಬರೀ ಹಸಿಂದ? ಹಸಿಂದೇನೆ, ಇನ್ನೇನ್ ದುಡ್ದು ಇಲ್ಲ. ನಾನು ಕೆಲ್ಸ ಬಿಟ್ಟು ಇಲ್ಲಿಗೆ ಬರ್ತೀನಿ ಬಿಡ್ತಾ ಅದ್ಲಾಗೆ 45,000 ರೂಪಾಯಿ ಕುತ್ಕೊಂಡು ದುಡಿತೀಯ ನೀನು? ಬರ್ತದೆ. ನಾನು ನನ್ನ ಹೆಂಡ್ರು ಗಾಸಿ ಬೀಳ್ಬೇಕು ಅಷ್ಟೇ. ಕೊಟ್ಟಿಗೆಯಲ್ಲಿ ನಾನು ಹೊಲ್ತಾ ಹುಲ್ ಕುಯ್ಕೊಂಡ್ಬಂದು ಹಾಕೋತೀನಿ, ಕ್ಲೀನ್ ಮಾಡ್ಕೊಂಡು ಕೊಟ್ಟಿಗೆಯಲ್ಲಿ ಇರ್ತಾರೆ. ಏನೇನ್ ಹಾಕಿದ್ಯಾ ತಾತ ಹೊಲದಲ್ಲಿ? ನಾನು ನೀರಿಲ್ಲ, ಬೇರೆ ನೀರೊಳಗೆ ಮಾಡ್ಕೊಂಡಿದ್ದೀನಿ ಗುತ್ತಿಗೆಗೆ, ಇನ್ನೇನು ಇಲ್ಲ. ಈಗ ನೀವು ಭೂಮಿ ಕೊಡಲ್ಲ ಅಂತಿರಲ್ಲ, ನೀವೆಲ್ಲ ರೈತರೇ ಅಲ್ಲ ಅಂತಾರ ಅವರು. ಯಾರು ಬಂದು ಅಲ್ಲಿ ಕೇಳಲಿ, ರೈತರು ಇಲ್ವೋ ಅಂತ. ಅಲ್ಲಿಗೆ ಬರಬೇಕು. ಇವತ್ತು ಅವ್ನು ಬಂದ್ರೆ ರೈತರು ಬರ್ತಾರೆ, ಬರಲ್ಲ ಅಂತ ಇವತ್ತು ನಾಳೆ ಬರ್ಲಿ ಅವನು. ಭೂಮಿ ಅವ್ರು ಇಸ್ಕೊಂಡ್ರೆ ತಾತ ನಿಮ್ ಒಬ್ರಿಗೆ ಪ್ರಾಬ್ಲಮ್ ಅಲ್ಲ. ಬೆಂಗಳೂರು ನಮ್ ಕತೆ ಕೇಳ್ರಿ, ನೀವ್ ಕಳ್ಸ ಅಲ್ಲೇ ನಾವು ಕುಡಿಯೋದಲ್ಲಿ. ಅವನೇನು ಇದು ಕುಡ್ದಾನೆ? ಅವನ್ ಪ್ಯಾಕೆಟ್ ಬೀಳಲ್ವೇ 5 ಗಂಟೆಗೆ ಮನೆ ತಕ್ ಬೀಳಿದ್ರೆ ಗಂದ್ಲ ಹಿಡ್ಕೊಂಡು ಕುಡ್ದಾನೆ? ಗಂದ್ಲ ಹಿಡ್ಕೊಂಡು ಕುಡಿಬೇಕು. ಗಂಜ್ಲ ಕುಡಿಯಕ್ಕೂ ಹಸ ಬೇಕಲ್ಲ? ಹಸಗಳು ಇರಲ್ವಲ್ಲ, ನಾವೆಲ್ಲ ಸಾಬ್ರಿಗೆ ಮಾರ್ಬಿಟ್ಟು ನಾಮ ಇಟ್ಕೊಂಡು ಕುಂತ್ಕೋಬೇಕು ಮನೆಯಲ್ಲಿ. ಕೊಡಲ್ಲ. ಸರಿ ತಾತ. ಆಂಟಿ, ವಾರಂಟಿ ಇಲ್ಲಿ ಯಾಕಂಟಿ ನಾಚ್ಕೊಳ್ತೀರ? ವಾರಂಟಿ ಹೋಗ್ಲಿ. ಆಂಟಿ ಬನ್ರಿ, ನಿಮ್ಗೆ ಗನ್ ಮಾಡಕ್ ಬಂದಿಲ್ಲ, ಬನ್ರಿ ಇಲ್ಲಿ. ನೀವೆಷ್ಟೇ ಲೀಟರ್ ಹಾಕ್ತೀರಾ ತಾತ? ಅಲ್ಲ, ಎಷ್ಟು ಲೀಟರ್ ಹಾಕ್ತೀರಾ ಹಾಲು? ನಮ್ದು ಇವಾಗ ಪಲಾಸ್ಗಳು ಇವಾಗ 20 ಲೀಟರ್ ಗಂಟ ಹಾಕಲಿ. ದಿನಕ್ಕೆ 20 ಲೀಟರ್ ಹಾಕ್ತೀರಾ? ಎಷ್ಟು ಹಸ ಇದಾವೆ? 3. ಎಷ್ಟು ಎಕರೆ ಐತೆ ಜಮೀನು? ನಮ್ ಜಮೀನು ಇಲ್ಲ ಸರ್. ಮತ್ತೆ ಹಸ ಮೇವು ಹಿಂಗೆ ಪಾಲ್ಗೆ ಹಾಕೊಂಡು ಮೇಯಿಸ್ತಾ ಇದ್ದೀನಿ. ಪಾಲ್ಗೆ ಹಾಕೊಂಡು ಔಷಧಿ ಮೇಯಿಸ್ತಾ ಇದ್ದೀನಿ. ಗುತ್ತಿಗೆ ತಗೊಂಡು ವರ್ಷಕ್ಕೆ ಇಷ್ಟೊಂದು ಕಟ್ತೀರಾ? ಈಗ ಗುತ್ತಿಗೆ ತಗಂತಿರಲ್ಲ, ಆ ಜಾಗನೇ ತಗಂತೀವಿ ಅಂತಾರ ಅವ್ರು. ಜಾಗ ಇಲ್ಲ, ಹುಲ್ ಹಾಕೊಂಡಿದೀವಿ ಅಷ್ಟೇ. ಹುಲ್ ಹಾಕೊಂಡಿದೀವಿ. ಎಷ್ಟು ಹಸ ಇದಾವೆ? 3 ಹಸುಗಳಿದಾವೆ, 2 ಫಲ, 1 ಈರದೆ. ಇವಾಗ ಹಾಲು ಕಡಿಮೆ. ಒಂದ್ ಹೊತ್ತಿಗೆ 20 ಲೀಟರ್ ಕೊಡ್ತೀವಿ. ಒಂದು ದಿನಕ್ಕೆ 3 ಇದ್ರೆ 20 ಲೀಟರ್ ಆಗ್ತೀವಿ. ಈಗ ಅಲ್ಲ ಕಣ್ತಾತ, ಈಗ ಜಮೀನ್ ತಗಂತೀವಿ, ಭೂಮಿ ಮಾರ್ಬಿಡ್ರಿ ಅಂತಾರಲ್ಲ, ಹಸ ಗಿಸ ಕಟ್ಕೊಂಡು ಎಲ್ಲಿ ಕಟ್ ಹಾಕ್ತೀವಿ? ನಮ್ ಕೈಲಾಗಲ್ಲ. ದೊಡ್ಡ ಹಸುಗಳು ಇದ್ರಿ ನಮ್ಗೆ ಜಮೀನು. ನಾವು ಜಮೀನ್ ಮೇಲೆ 1 ಕುಂಟೆ ಇದೆ, ನಾವು ಮಾರಕ್ಕಾಗಲ್ಲ. ಅದು ನೀರಿಲ್ಲ. ನಾವು ಕಂಡು ಹಾಕೊಂಡು ರಾಗಿ ಬೆಳ್ಕೊಂಡು ಜೀವನ ಮಾಡ್ತಾ ಇದ್ವಿ. ಬೇರೆ ಇರ್ತೀವಿ, ಹುಲ್ಲು ಹಾಕೊಂಡು ದನಗಳು ಸಾಕ್ತಾ ಇದ್ವಿ. ಸೊ ಈಗ ಭೂಮಿ ಕೊಡಲ್ಲ ಅಂತೀರ? ಕೊಡಲ್ಲ ನಾವು. ಏನಾರು ನೋಟಿಸ್ ಗೀಟಿಸ್ ಕೊಟ್ರ ನಿಮ್ಮ ಮನೆಗೆ? ಕೊಡಲಿಲ್ಲ. ಏನ್ ಮಾತಾಡ್ತಾರೆ? ಎಕರೆಗೆ ಎಷ್ಟು ಕೊಡ್ತಾರಂತೆ? ಎಷ್ಟು ಕೊಡ್ತಾರ ಗೊತ್ತಿಲ್ಲ. ನಾವು ನೋಡಿ ದನ ಮೇಯಿಸ್ಬೋದು, ಮನೆ ತಾವ್ ಇದ್ದೀವಿ, ಇವರೆಲ್ಲ ಹೋಯ್ತವ್ರೆ. ಅವ್ರು ಏನೇನ್ ಮಾಡ್ತಾ ಇದಾರೆ ನಿಂಗೆ ಗೊತ್ತಿಲ್ಲ? ನಮಗೆ ಗೊತ್ತಿಲ್ಲ. ಒಂದ್ ಎಕರೆಗೆ ಅಥವಾ ಕುಂಟೆಗೆ ಇಷ್ಟು 5 ಲಕ್ಷನೋ 5.5 ಲಕ್ಷನೋ ಕೊಡ್ತಾರಂತೆ. ನಮ್ಗೆ ದುಡ್ಡು ಏನು ಬೇಕಿಲ್ಲ. ನಮ್ಗೆ ಜಮೀನು ಉಳ್ಕೋಬೇಕು. 10 ಕುಂಟೆ ಇದ್ರು ನಮ್ಮ ಮಕ್ಳುಗಳು ಸಾಕಲ್ಲ.
ನಾವೇ ಕೂಲಿ ಮಾಡಿ ರಾಗಿ ಮಾಡಿ ಸಾಕ್ತಾ ಇದ್ದೀವಿ. 3 ರಾಗಿ ಕಾಳು ಬೆಳ್ಕೊಂಡು ಮನೆಗೆ ಉಣ್ತಾರೆ ಮೆಣಸು ಮಕ್ಕಳು. ನಾವು ಜಮೀನು ಹೋಗ್ಬಿಟ್ಟು ಯಾರ ಮನೆಗೆ ಹೋಗೋಣ ರಾಗಿಗೆ? ಮತ್ತೆ ಪೇಟೆ ಮಾಡ್ತೀವಿ, ನೀವಿರತ್ತವಲ್ಲೇ ಪೇಟೆ ತರ್ತೀವಿ ಆರಾಮಾಗಿರ್ರಿ ಅಂತ. ಬೆಳಗ್ಗೆ 5 ಗಂಟೆಗೆ ಎದ್ದು ಯಾಕೆ ಸಗಣಿ ಬಾಚ್ಕೊಂಡು ಹೊಸ ಗಿಸ ಕಟ್ಕೊಂತೀರಾ? 9 ಗಂಟೆ 10 ಗಂಟೆಗೆ ಎದ್ದನ್ರಿ, ಕೈ ತುಂಬಾ ದುಡ್ಡು ಕೊಡ್ತೀವಿ ಅಂತಾರೆ. ನಮ್ಗೆ ದುಡ್ಡು ಬೇಡ, ದುಡ್ಡು ಬೇಡ ನಮಗೆ, ಬೇಡ ದುಡ್ಡು ನಮ್ಗೆ ಬೇಡ. ನೋಡಿ ಏನೋ ಸಗಣಿ ಬೋದಿರೋದು ಜೀವನ ಮಾಡಿಕೊಂಡು ಈಗ ಆ ದುಡ್ಡು ಮಕ್ಳುಗಳು ಕಿತ್ಕೊಂಡಿದ್ದಾರೆ, ಕುಡ್ಕೋತಾರೆ. ಆಮೇಲೆ ನಾವೇ ಹೋಗೋಣ ಮತ್ತೀಗ ಇದು ಕೈ ಕಾಸು ಬರ್ತವ್ರೆ ಮಕ್ಕಳುಗಳು ಕಿತ್ಕೊಳ್ತಾ ಇರ್ತಾರೆ. ಮತ್ ನೀವ್ ಹೆಂಗ್ ಜೀವನ ಮಾಡ್ತೀರಾ ಕೊನೆಗೆ? ಆಮೇಲೆ ನಿಮ್ಮ ಜೀವನ ಮಾಡಲಿ. ಆಮೇಲೆ ನೀನು ಕರ್ಕೋತೀಯ ಕಳ್ಸಿಕ್ಕೆ ವಯಸ್ಸಾದ್ಮೇಲೆ ನೀನು ಕರ್ಕೋತೀಯ, ನೀನೇ ಕರ್ಕೊಳ್ಳಲ್ಲ. ಆಮೇಲೆ ಇಷ್ಟ ತಗೊಂಡು ಈ ಪ್ರಾಣ ಬಿಡ್ಬೇಕಷ್ಟೇ.